ನಮಸ್ಕಾರ ಸ್ನೇಹಿತರೆ. ಮಹಿಳೆಯರು ಸ್ವಾಭಿಮಾನಿಗಳಾಗಿ ಬದುಕೋದಕ್ಕೆ ಈ ಮಿಷನ್ನು ತುಂಬ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಈ ಮಿಷನನ್ನು ತಗೊಂಡು ನಾವು 2 ವರ್ಷ ಮೇಲ್ಪಟ್ಟು ಆಯಿತು. ಈಗ 3 ವರ್ಷ ಆಗೋಕ್ಕೆ ಇನ್ನೂ ಒಂದು 6 ತಿಂಗಳು ಬಾಕಿ ಇದೆ. ಈ ಮಿಷನ್ನು ಮಹಿಳೆಯರಿಗೆ ಹೇಗೆ ಅನುಕೂಲ ಆಗುತ್ತಂದರೆ, ಈ ಮಿಷನನ್ನು ಸೆಟ್ ಮಾಡಿ ನಾವು ಟೈಲರಿಂಗು ಸಹ ಮಾಡ್ಬೋದು. ಅದಕ್ಕೆ ಈ ಮಹಿಳೆಯರಿಗೆ ಟೈಲರ್ ಇದ್ದಂಥವರಿಗೆ ಈ ಮಿಷನ್ನು ತುಂಬಾ ಸಹಕಾರಿಯಾಗಿದೆ. ನನಗೆ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು, ಮೇಡಮ್ ಯಾವ ಮಿಷನ್ ಬೆಸ್ಟು, ಈ ಥರ ಎಂಬ್ರಾಯ್ಡಿಂಗ್ ಮಿಷನ್ನಲ್ಲಿ ಯಾವ ಮಿಷನ್ ಬೆಸ್ಟು ಅಂತ ಕೇಳ್ತಾ ಇದ್ರು. ನಮ್ಮದು ಮೊದಲು ಚಿಕ್ಕ ಮಿಷನ್ ಇತ್ತು 550 ಅಂತ. ಅದನ್ನು ನಾವು 2 ವರ್ಷ ರನ್ ಮಾಡಿದ ನಂತರ ನಾವು ಈ ಮಿಷನ್ನು ನಮಗೆ ಕಸ್ಟಮರು ಜಾಸ್ತಿ ಆದ ಕಾರಣದಿಂದ ಈ ಒಂದು ದೊಡ್ಡ ಮಿಷನನ್ನು ತೊಗೊಂಡ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದರ ಹೆಸರು HSW 5G ಅಂತ. ತುಂಬಾ ಚೆನ್ನಾಗಿದೆ. ಇದರ ಅಮೌಂಟು ಎಷ್ಟು ಅಂತ ಕೇಳ್ತಾ ಇದ್ರು. ಇದರ ಅಮೌಂಟ್ ಬಂದು 4,25,000. ಇದನ್ನು ತೊಗೊಂಡು ನಾವು 2 ವರ್ಷ ಮೇಲಾಯ್ತು ಅಂತ ಹೇಳಿದ್ನಲ್ವ. ಈಗ ಅಮೌಂಟು ಜಾಸ್ತಿ ಆಗಿರ್ಬೋದು. ಮತ್ತು ಈ ಮಿಷನಲ್ಲೂ ಸಹ ತುಂಬಾ ಬ್ರ್ಯಾಂಡ್ಗಳು ಬಂದಿವೆ. ಅವು ಸ್ವಲ್ಪ ಅಮೌಂಟು ಈಗ ಜಾಸ್ತಿ ಆಗಿರ್ಬೋದು ಅನ್ಕೊತೀವಿ. ಈ ಮಿಷನ್ನು ಯಾಕೆ ಬೆಸ್ಟ್ ಅಂದರೆ, ಇಲ್ಲಿ ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಮಿಷನಿಂದು. ಇವು ವರ್ಕ್ಗಳು ನಾವು ಹಾಕಿರುವಂತಹ ಡಿಸೈನ್ಗಳು ನೋಡಿ, ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ. ಮಗ್ಗಮ್ ವರ್ಕ್ ಥರನೇ ಬಂದಿದೆ. ಇಲ್ಲಿ ಫಿನಿಶಿಂಗ್ ನೀವು ನೋಡ್ಬೋದು. ಅದಕ್ಕೆ ನಮ್ಮ HSW ಮಿಷನ್ನು ತುಂಬ ಜನ ಈ ಮಿಷನನ್ನೇ ತಗೊಳ್ಳೋಕ್ಕೆ ನಾನಂತೂ ಸಜೆಸ್ಟ್ ಮಾಡ್ತೀನಿ. ಬೇರೆ ಕಂಪ್ನಿ ಮಿಷನ್ಗಳಿವೆ, ನನಗೆ ಅದ್ರ ಹೋಲಿಕೆ ಮಾಡಿದ್ರೆ ನಮ್ಮ ಮಿಷನ್ನೇ ಬೆಸ್ಟ್. ಯಾಕಂದರೆ ಫಿನಿಶಿಂಗ್ ಮಾತ್ರ ತುಂಬಾ ನೀಟಾಗಿದೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಈ ಮಿಷನ್ನಲ್ಲಿ, ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದರಲ್ಲಿ ಮತ್ತು ಜರಿ ಥ್ರೆಡನ್ನು ನೀವು ಹಾಕ್ಬೋದು. ನಮ್ಮ 550 ಈ ಮಿಷನ್ನಲ್ಲಿ ಜರಿ ಥ್ರೆಡನ್ನು ಹಾಕೋಕ್ಕೆ ಆಗೋಲ್ಲ. ಅದಕ್ಕೆ ಈಗ ತುಂಬ ಜನ ಇದೇ ಥರ ಬಿಗ್ ಮಿಷನನ್ನೇ ತೊಗೊತಾ ಇದ್ದಾರೆ. ಇದರಲ್ಲಿ ನಮಗೆ ತುಂಬ ಡಿಸೈನ್ಸ್ಗಳನ್ನು ಕೊಡ್ತಾರೆ. 3,000ಕ್ಕೂ ಹೆಚ್ಚು ಡಿಸೈನ್ಸ್ಗಳನ್ನು ಕೊಡ್ತಾರೆ. ಅವರೇ ಬಂದು ನಮಗೆ ಮಿಷನನ್ನು ಫಿಟ್ ಮಾಡಿ ಹೋಗ್ತಾರೆ. ನಾವು ಈ ಮಿಷನನ್ನು ತೊಗೊಂಡಿದ್ದು ಸಿಂಧನೂರಿನಲ್ಲಿನೇ ತೊಗೊಂಡ್ವಿ. ಯಾಕಂದರೆ ನಮ್ಮ ಸಿಂಧನೂರು ಎಂಬ್ರಾಯ್ಡ್ರಿ ಮಿಷನ್ಗಳ ಸ್ವರ್ಗ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಮಿಷನ್ಗಳು ಸಿಗ್ತವೆ, ಎಲ್ಲ ಥರದ ಮಿಷನ್ಗಳು. ಮತ್ತು ಟೈಲರಿಂಗ್ ಮಾಡುವವರಿಗೆ ಸಹ ಅನುಕೂಲವಾಗುವಂಥ ಮಿಷನ್ಗಳು, ಎಂಬ್ರಾಯ್ಡ್ರಿ ಮಿಷನ್ಗಳು, ಮತ್ತು ಜಿಗ್ಜಾಗು, ಪೀಕೋ, ಫಾಲು, ಓವರ್ಲಾಕ್ ಮಿಷನು, ಎಲ್ಲ ಮಿಷನ್ಗಳು ನಮ್ಮ ಸಿಂಧನೂರಿನಲ್ಲೇ ಸಿಗ್ತವೆ ಹೋಲ್ಸೇಲ್ ದರದಲ್ಲಿ. ಇಡೀ ಕರ್ನಾಟಕ, ಆಂಧ್ರ ತುಂಬ ಕಡೆ ಇಲ್ಲಿ ನಮ್ಮ ಸುನೀತಾ ಎಂಟರ್ಪ್ರೈಸಸ್ ಅವ್ರ ಕಡೆಯಿಂದ ಮಿಷನ್ಗಳು ಸೇಲ್ ಆಗ್ತವೆ. ಬೇರೆ ಕಡೆ ಹೋಲಿಸಿದರೆ ಇಲ್ಲಿ ಅಮೌಂಟು ಸ್ವಲ್ಪ ರೀಸನೇಬಲ್ ಆಗಿದೆ. ಮತ್ತು ಇವರು ಕಸ್ಟಮರ್ ಸರ್ವಿಸ್ ಸಹ ತುಂಬ ಚೆನ್ನಾಗಿ ಕೊಡ್ತಾರೆ. ಅದಕ್ಕೆ ನಮ್ಮ ಸಿಂಧನೂರು ಎಂಬ್ರಾಯ್ಡ್ರಿ ಮಿಷನ್ಗಳ ಸ್ವರ್ಗ ಅಂತಲೇ ಹೇಳ್ಬೋದು. ಹಲವಾರು ಮಹಿಳೆಯರು ಈ ಥರ ಎಂಬ್ರಾಯ್ಡ್ರಿ ಮಿಷನನ್ನು ತಗೊಂಡು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾರೆ. ಇದಕ್ಕೆ ಡಬಲ್ ಇನ್ಕಮ್ ಬರುತ್ತೆ. ಟೈಲರಿಂಗ್ ಕಲ್ತವ್ರಿಗಂತೂ ಆ ಕಡೆ ಸ್ಟಿಚ್ ಮಾಡ್ಬೋದು, ಈ ಕಡೆ ಫ್ರೇಮ್ಗೆ ಸೆಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಈ ಕಡೆ ವರ್ಕೂ ಆಗುತ್ತೆ. ಮತ್ತು ಸ್ಟಿಚಿಂಗ್ ಮಾಡಿದ ಬಟ್ಟೆಗೂ ಇದು ಆ ವರ್ಕ್ಗೂ ಎರಡು ಅಮೌಂಟು ಟೈಲರ್ಗೆ ತುಂಬ ಇನ್ಕಮ್ ಇದೆ. ಟೈಲರಿಂಗ್ ಗೊತ್ತಿಲ್ಲದವರು ಸಹ ಈ ಥರ ಮಿಷನ್ನ ತಗೊಂಡು ರನ್ ಮಾಡ್ಬೋದು. ಟೈಲರ್ಸ್ ಕಡೆಯಿಂದ ನಾವು ಆರ್ಡರ್ಸನ್ನು ತೊಗೊಂಬಂದು ಸಹ ನಾವು ಈ ಥರ ಎಂಬ್ರಾಯ್ಡಿಂಗ್ ಮಿಷನ್ನಲ್ಲಿ ವರ್ಕ್ ಹಾಕಿ ಕೊಡ್ಬೋದು. ಟೈಲರಿಂಗ್ ಬರೆದಿದ್ರೂ ಪರವಾಗಿಲ್ಲ, ನಾವು ಮಾರ್ಕ್ ಹಾಕೋದನ್ನು ಕಲ್ತಿರಬೇಕು. ಮಿಷನ್ ನಾವು ಕೊಟ್ಟಾಗ ಅವರು ಒಂದು ಡೆಮೋ ಕೊಡ್ತಾರೆ. ನಮಗೆ ಮಾರ್ಕ್ ಹಾಕೋದು ಗೊತ್ತಿಲ್ಲ ಅಂದರೆ ಅವರು ತಿಳಿಸಿ ಕೊಡ್ತಾರೆ. ಇಲ್ಲ ಅಂದರೆ ನಾವು ಕಲ್ತ್ಕೊಂಡು ಮಾರ್ಕ್ ಹಾಕೋಕ್ಕೆ ಬಂದರೆ ಈ ಮಿಷನನ್ನು ತೊಗೋಬೋದು. ಕೆಲವೊಂದಿಷ್ಟು ಜನ ಟೈಲರ್ಸ್ ಇದ್ದವರು ತೊಗೊಂಡು ತುಂಬ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದಾರೆ. ಅದಕ್ಕೆ ನಾನು ಮಹಿಳೆಯರು ಸಹ ಈ ಥರ ಮಿಷನನ್ನು ತೊಗೊಂಡು ಸ್ವಾವಲಂಬಿಗಳಾಗ್ಬೋದು. ಮೊದಲು ನಾವು 550 ಈ ಮಿಷನನ್ನು ತೊಗೊಂಡಿದ್ವಿ. ಆ ಮಿಷನ್ ವರ್ಕು ಸಹ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಆ ಮಿಷನ್ನಲ್ಲಿ ಜರಿ ವರ್ಕು ಬರೋದಿಲ್ಲ. ತುಂಬ ಜನ ಜರಿ ವರ್ಕನ್ನೇ ಕೇಳೋದ್ರಿಂದ ನಾವು ಈ ಕಸ್ಟಮರು ಜರಿ ವರ್ಕ್ ಬೇಕಾಗಿತ್ತು, ನೀವು ಇನ್ನೂ ಅಮೌಂಟು ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ನಮಗೆ ಜರಿ ವರ್ಕು ಬೇಕು ಅಂತ ಹೇಳಿದ್ರಿಂದ ನಾವು
HSW ಮಿಷನನ್ನು ತೊಗೊಂಡ್ವಿ. ಇದೇ ಥರ ಹಲವಾರು ಕಂಪ್ನಿಗಳಿವೆ, ಬಟ್ ನಾನು ಎಲ್ಲ ಕಂಪ್ನಿಗಳನ್ನು ಹೋಲಿಕೆ ಮಾಡಿ ನೋಡಿದ್ರೆ ಇದೇ ಮಿಷನ್ನು ಬೆಸ್ಟ್ ಅಂತಲೇ, ಇದೇ ಮಿಷನ್ ಬರಬೇಕು ನಮ್ಮ ಮನೆಗೆ ಅಂತೇಳಿ ಆಸೆ ಪಟ್ಟು ನಾನು ಈ ಮಿಷನನ್ನು ತೊಗೊಂಡಿನಿ. ಈ ಮಿಷನ್ನು ತೊಗೋಬೇಕಂದ್ರೆ ನಮಗೆ ಅಷ್ಟೊಂದು ಅಮೌಂಟು ಇರಲಿಲ್ಲ. ನಾವು ಈ ಮಿಷನ್ ತೊಗೋಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೇವೆ. ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಪರ್ಮಿಷನ್ ಇರಲಿಲ್ಲ. ಅಯ್ಯೋ ಇಷ್ಟು ದೊಡ್ಡ ಮಿಷನ್ ಎಲ್ಲಿ ಇಡೋಕ್ಕೆ ಜಾಗ ಇದೆ, ಅದಕ್ಕೆ ಬೇಡ ಅಂತ ನಮ್ಮ ಮನೆಯವರು ನನಗೆ 2 ವರ್ಷದ ತನಕ ನಾನಂತೂ ನಮ್ಮ ಮನೆಯವ್ರು ದಿನ ಕೇಳ್ತಾ ಇದ್ದೆ, ಅಯ್ಯೋ ನಮ್ಮ ಮಿಷನ್ ತೊಗೊಂಬರ್ಬೇಕಂತ ಆಸೆ ಇದೆ ರೀ, ಏನು ಮಾಡಬೇಕು ಅಂದರೆ ನಮ್ಮ ಮನೆಯವ್ರು ನನ್ನ ಕಡೆ ಅಂತೂ ಅಮೌಂಟ್ ಇಲ್ಲ, ನೀನು ಏನಾದರೂ ಮಾಡು, ಬಟ್ ನಮ್ಮ ಮನೆಯಾಗ ಮಾತ್ರ ಇಡೋಕ್ಕೆ ಜಾಗಿಲ್ಲ, ನೀ ಎಲ್ಲಾದರೂ ಬಾಡಿಗೆ ಇಟ್ಟಾದರೂ ನಿನ್ಗೆ ಇಷ್ಟ ಇದ್ರೆ ತಗೋ ಅಂತ ಇದೇ ಥರ ಹೇಳ್ತಾಯಿದ್ರು. ಏನೋ ನಮ್ಮ ದೇವರ ಅನುಕೂಲದಿಂದ ನಮ್ಮ ಮನೆಯ ಹೊರಗಡೆ ಒಂದು ಖಾಲಿ ರೂಮ್ ಇತ್ತು. ಆ ರೂಮ್ನಲ್ಲೇ ನಾವು ಆಲ್ಟ್ರೇಷನ್ ಮಾಡಿಕೊಂಡು ಈ ಥರ ವರ್ಕನ್ನು ಮಾಡ್ತಾಯಿದ್ದೀವಿ. ಇದು ಮನೆಗೆ ಒಂದು ರೂಮ್ನಷ್ಟು ಜಾಗ ಹಿಡಿಯುತ್ತೆ ಈ ಮಿಷನ್ನು. ಮನೆ ಭಾಳ ಜನ ಮನೆ ಒಳಗಡೆನೇ ಇಟ್ಕೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ಇದು ಮಿಷನ್ ಆಗಿರೋದ್ರಿಂದ ಕಸ್ಟಮರು ಬರ್ತಾ ಇರ್ತಾರೆ, ಯಾಕೆ ಬೇಕು ಮನೆಯೊಳಗಿದ್ರೆ ಥ್ರೆಡ್ಡು ಅವು ಇವು ಎಲ್ಲ ಬಿದ್ದು ಮನೆ ಅಷ್ಟು ನೀಟಾಗಿರಲ್ಲ ಅಂತ ಹೇಳಿದ ಕಾರಣದಿಂದ ನಾವು ಈ ಮಿಷನ್ಗಂತಲೇ ಒಂದು ರೂಮನ್ನು ಆಲ್ಟ್ರೇಷನ್ ಮಾಡಿಸ್ಕೊಂಡು ಈ ಥರ ನಾವು ವರ್ಕ್ ಹಾಕೋಕ್ಕೆ ಬಂದರೆ, ಕಸ್ಟಮರ್ ಬಂದರೆ ಎಲ್ಲ ಹೊರಗಡೆ ಹೋಗೋದು ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಈ ಮಿಷನನ್ನು ಹೊರಗಡೆ ಒಂದು ರೂಮ್ನಲ್ಲೇ ಇಟ್ಟಿದ್ದೀವಿ. ಮನೆಯಲ್ಲಿ ಸಹ ಇಡ್ಬೋದು, ಬಟ್ ಮತ್ತು ಏನು ಮಾಡೋಕ್ಕಾಗಲ್ಲ, ರೂಮಿಂದವ್ರಿಗೆ ಮನೆಯಲ್ಲಿ ಸಹ ಇಟ್ಟು ನಡೆಸ್ಬೋದು. ಈ ಮಿಷನ್ಗೆ ಈ ಬೇರೆ ಮಿಷನ್ಗೆ ಹೋಲಿಸಿದ್ರೆ ಫಿನಿಶಿಂಗ್ ನೀಟಾಗಿದೆ ಅಂತ ಹೇಳಿದ್ವಲ್ವ, ಅದೇ ಕಾರಣದಿಂದ ನಾನು ಈ ಮಿಷನ್ ತೊಗೋಬೇಕಾದ್ರೆ ನಮಗೆ ತುಂಬಾ ತೊಂದರೆ ಇತ್ತು. ನಾವು ಸಹ ಲೋನ್ ಮಾಡಿನೇ ತೊಗೊಂಡಿದ್ದು, ಗೋಲ್ಡ್ ಲೋನ್ ಮಾಡಿ ತೊಗೊಂಡು ಮತ್ತು ನಮ್ಮ ಚಿಕ್ಕ ಮಿಷನ್ ಇತ್ತಲ್ಲೋ ಅದರಿಂದ ಬಂದಿರೋ ಅಮೌಂಟನ್ನು ಸ್ವಲ್ಪ ಕೂಡಿಟ್ಟು ಮತ್ತು ಲೋನ್ ಮಾಡಿಸಿ ತುಂಬಾ ಕಷ್ಟ ಮತ್ತು ಇಷ್ಟಪಟ್ಟು ಈ ಮಿಷನನ್ನು ತೊಗೊಂಡಿದ್ದೇವೆ. ನನಗೆ ತುಂಬ ಜನ ಕಾಮೆಂಟ್ನಲ್ಲಿ ಕೇಳ್ತಾ ಇದ್ರು, ಈ ಮಿಷನ್ ಪ್ರೈಸ್ ಎಷ್ಟು, ಮಿಷನ್ ಎಲ್ಲಿ ತೊಗೊಂಡ್ರಿ, ಎಲ್ಲಿ ಸಿಗುತ್ತೆ ಅಂತ ತುಂಬ ಜನರಿಗೆ ಗೊತ್ತಿರಲ್ಲ. ಅದಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮಗೆ ಮಿಷನ್ ತೊಗೋಬೇಕಂದಿದ್ರೆ, ಯಾರಿಗಾದರೂ ಇಷ್ಟ ಇದ್ದರೆ ನಮಗೆ ಕಾಮೆಂಟ್ ಮಾಡಿ, ನಾನು ಮಿಷನ್ ಶಾಪ್ ಅವರ ನಂಬರನ್ನು ಕೊಡ್ತೀನಿ. ಇಷ್ಟ ಇದ್ದರೆ ಕಾಮೆಂಟ್ನಲ್ಲಿ ಕೇಳ್ಬೋದು. ಮತ್ತು ನೀವು ಯಾವ ಊರಿಂದ ಮೆಸೇಜ್ ಮಾಡ್ತೀರ ಅಂತ ಹೇಳಿದ್ರೆ ನಿಮಗೆ ಸಮೀಪ ಇದ್ದರೆ ನಮ್ಮ ಸಿನ್ನೂರಲ್ಲಿ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಈ ಥರ ತುಂಬ ಜನ ಈಗ ಈ ಥರ ಬಿಗ್ ಮಿಷನ್ಗಳು ತುಂಬ ಜನರು ತೊಗೊಂಡಿದ್ದಾರೆ. ಆಗ ಚಿಕ್ಕ ಮಿಷನ್ನು ಒಂದು ಊರಿಗೆ ಒಂದು 4-5 ಅಷ್ಟೇ ಇರ್ತಿದ್ವಿ. ಈಗ ಬಿಗ್ ಮಿಷನ್ಗಳು ಸಹ ತುಂಬ ಒಂದು ಕಾಲೋನಿ ಏರಿಯಾಕ್ಕೆ 1-2 ಆಗಿಬಿಟ್ಟಿವೆ. ಅಷ್ಟೊಂದು ನಮ್ಮ ಮಹಿಳೆಯರು ಎಂಬ್ರಾಯ್ಡ್ರಿ ವರ್ಕನ್ನು ಇಷ್ಟಪಡ್ತಾ ಇರೋದ್ರಿಂದ ಈ ಬಿಗ್ ಮಿಷನ್ಗಳು ಸಹ ತುಂಬಾ ಜಾಸ್ತಿ ಆಗಿವೆ. ಇನ್ಕಮು ಸಹ ಚೆನ್ನಾಗಿದೆ. ಇದು ಒಂದು ಮಹಿಳೆಯರಿಗೆ ದೇವರು ಕೊಟ್ಟ ವರದಾನ ಅಂತಲೇ ಹೇಳ್ಬೋದು. ಈ ಮಿಷನನ್ನು ನೀವು ತಗೊಳ್ಳುವಂತಾಗಲಿ, ದೇವರ ಆಶೀರ್ವಾದ ನಿಮಗೂ ಸಹ ಇರಲಿ. ನಿಮಗೆ ಇಷ್ಟವಾದ ಮಹಿಳೆಯರು ಇಷ್ಟವಾದ ಕೆಲಸದಲ್ಲಿ ತೊಡಗಿಕೊಳ್ಬೇಕು. ಈಗ ನಾವು ಮಿಷನ್ ತಂದಿ ಅಂತ ಇನ್ನೊಬ್ಬರು ನೋಡಿ ತಂದರೆ ಅದು ಹೆಂಗೋ ಗೊತ್ತಿಲ್ಲ ನನಗೆ, ಬಟ್ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಆ ಥರ ನೀವು ವರ್ಕನ್ನು ಮಾಡ್ಬೋದು. ಸ್ವಾಭಿಮಾನಿಗಳಾಗಿದ್ದರೆ ತುಂಬಾ ಒಳ್ಳೆಯದು. ಬಿಡುವಿನ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಮಹಿಳೆಯರು ಈ ಥರ ಯಾವುದಾದ್ರೂ ನಿಮ್ಗೆ ಇಷ್ಟವಾದ ಕೆಲಸದಲ್ಲೇ ತೊಡಗು. ಎಲ್ಲರಿಗೂ ಟೈಲರಿಂಗ್ನಲ್ಲೇ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಎಂಬ್ರಾಯ್ಡ್ರಿ ವರ್ಕ್ ಹಾಕೋದ್ರಲ್ಲೇ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ತಂದ್ರು ಅಂತ ನಾವು ಮಾಡೋ ಬದಲಿ ನಮಗೆ ನಿಮಗೆ ಎಂಬ್ರಾಯ್ಡ್ರಿ ಮಿಷನ್ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು, ಬಟ್ ಬೇರೆದವ್ರು ತೊಗೊಂಡಿದ್ದಾರೆ, ಬೇರೆದವ್ರು ಮಾಡ್ತಾ ಇದ್ದಾರೆ ಅಂತ ಹೋಗಿ ತುಂಬ ಜನ ಪೆಟ್ಟಿಗೆ ಬಿದ್ದಿದ್ದಾರೆ. ಅದಕ್ಕೆ ಮಹಿಳೆಯರು ತಮಗೆ ಇಷ್ಟವಾದ ಕೆಲಸದಲ್ಲಿ ತೊಡಗಿಕೊಳ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ನಮ್ಮ ಮಿಷನ್ನು. ಈಗ ನಾನು ವರ್ಕ್ ಹಾಕೋಕ್ಕೆ ಇಡ್ತೀನಿ. ನಿಮ್ಮೆಲ್ಲ ಆಶೀರ್ವಾದ ಹಾರೈಕೆ ನಮ್ಮ ಮೇಲಿರಲಿ. ತಮಗೆ ತಾವು ಇಷ್ಟಪಟ್ಟು ಮಾಡುವಂಥ ಉದ್ಯೋಗ ತಾವು ಎಲ್ಲರೂ ಮಾಡುವಂತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಮಿಷನ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಾಮೆಂಟ್ ಮಾಡ್ಬೋದು. ನಾನು ಪ್ರತಿ ಕಾಮೆಂಟನ್ನು ಓದ್ತೀನಿ. ನಿಮ್ಗೆ ಏನಾದರೂ ಸಲಹೆ ಬೇಕಿದ್ದರೆ ಕೇಳ್ಬೋದು. ಇದೇ ಥರ ನಮ್ಮ ವಿಡಿಯೋಗಳು ದಿನ ಕಂಟಿನ್ಯೂ ಆಗ್ತವೆ. ಮತ್ತು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಥ್ಯಾಂಕ್ ಯು ಫ್ರೆಂಡ್ಸ್.